ಯಾಕೆ ಆ ಭಾಗದ ಸಂಘದ ಪ್ರಮುಖರು ಬಹಿರಂಗವಾಗಿ ಮಾತಾಡ್ತಿಲ್ಲ? ಒಂದು ಸಾಧ್ಯತೆ ಇರುವಂಥದ್ದು ನನಗನ್ಸೋದು, ಇರಬಹುದು ಇಲ್ಲ ಅನ್ನೋದರ ಕುರಿತಂತೆ ಮಾತನಾಡಲಿಕ್ಕೆ ನಾನು ಅಧಿಕೃತ ವಕ್ತಾರನೇನೂ ಅಲ್ಲ. ಆದರೆ ಇಷ್ಟಂತೂ ಹೇಳಬಲ್ಲೆ, ಜಾತಿಯ ಸಮೀಕರಣಗಳನ್ನು ಹೀಗೆ ನಿಲ್ಲಿಸಿರುವಾಗ ನಮ್ಮ ದೇಶದಲ್ಲಿ ಜಾತಿಯ ಪ್ರಭಾವ ಹೇಗಿದೆ ಅಂತ ಗೊತ್ತು. ಎರಡನೇದು ನಾನು ಕೇಳೋದು, ಅಕಸ್ಮಾತು ಇವರು ಜೈನರಲ್ಲದೆ ಇವರು ಗೌಡರೋ ಲಿಂಗಾಯತರೋ ಅಥವಾ ಬೇರೆ ಯಾವುದೋ ಕಮ್ಯುನಿಟಿಗೆ ಸೇರಿದವರು ಆಗಿದ್ದಿದ್ರೆ ಇಷ್ಟು ದೊಡ್ಡಕ್ಕೆ ನಡೀತಿತ್ತಾ? ಬಿಡ್ತಿದ್ರಾ? ನಾನು ಮಂಡ್ಯದಲ್ಲಿ ಕೇಳಿದೆ, ಮಂಡ್ಯದ ಜನಕ್ಕೆ ಈ ತರ ಏನಾದರೂ ಯಾರಾದರೂ ಬಂದಿದ್ರೆ ಏನ್ ಮಾಡ್ತಿದ್ರಿ ಅಂತ. ಒಬ್ಬ ವ್ಯಕ್ತಿ ಆಕ್ರೋಶದಲ್ಲಿ ಕಾಲು ತುಳಿದು ಹಾಕ್ಬಿಡ್ತಿದ್ವಿ ಅವನನ್ನ ಅಂತ. ಅವ್ನು ಪ್ರಾಕ್ಟಿಕಲಿ ಅವ್ನ ಬಾಯಿಂದ ಬಂದ್ಬಿಡ್ತು ಅಂತ, ಅವ್ನು ತುಳಿದು ಬಿಡ್ತಿದ್ವಿ ನಾವು ಅಂತ. ಯಾವುದೋ ಒಂದು ಕಮ್ಯುನಿಟಿ ಯಾರನ್ನು ಹಾರ್ಮ್ ಮಾಡಬಾರದು ಅಂತ ಸೈಲೆಂಟಾಗಿ ಮೂವ್ ಮಾಡ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಈ ಪರಿ ತಲೆ ಮೇಲೆ ಕೂತ್ಕೊಂಡು ತುಳಿಯೋದ? ಸಂಘಕ್ಕೂ ಏನಾಗಿರ್ಬೋದು ಅಂತಂದ್ರೆ, ನೀವು ಬಡಕಾಯಿಸ್ತಾ ಇರುವಂತ ಜಾತಿ ಸಮೂಹಗಳಿವೆಯಲ್ಲ, ಆ ಜಾತಿ ಸಮೂಹಗಳು ಭೀಮಾ ಅನ್ನೋ ಹೆಸರು ಯಾಕಿಟ್ರು? ನೀವು ಪೂಜಾರಿ ಗ್ರೂಪ್ ಅಂತ ತಗೊಂಡು ಬಂದ್ರಿ, ನೀವು ಗೌಡರ ಕಮ್ಯುನಿಟಿನ ತಗೊಂಡು ಬಂದ್ರಿ, ಈಗ ಭೀಮಾ ಅನ್ನೋ ಹೆಸರನ್ನು ತರಬೇಕಾದಾಗ್ಲೂ ಎಷ್ಟು ಎಚ್ಚರಿಕೆಯಿಂದ ತಂದಿದ್ದೀರಾ ಅಂತಂದ್ರೆ, ಒಂದು ಇಂಗ್ಲಿಷ್ ನಲ್ಲಿ ಇಂಟರ್ವ್ಯೂ ನಡೆಯುತ್ತೆ, ಇಂಗ್ಲಿಷ್ ಚಾನಲ್ ಒಂದು ಇಂಟರ್ವ್ಯೂ ನಡೆಯುತ್ತೆ. ಅವನು ಇಂಟರ್ವ್ಯೂ ನಡೆಯುವಾಗ ಅವನನ್ನು ಕೇಳ್ತಾರೆ, ನಿಂದು ಯಾವ ಕಮ್ಯುನಿಟಿ ನಿಂದು ಅಂತ ಕೇಳಿದಾಗ ಅವನ ಪಾಪ ಏನೇನೋ ಹೇಳಲಿಕ್ಕೆ ಪ್ರಯತ್ನ ಪಟ್ಟಾಗ ಇಂಟರ್ವ್ಯೂ ಮಾಡುವವನೇ ಹೇಳ್ತಾನೆ, ದಲಿತ ಮತ್ತು ಇವ್ರದ್ದು ತೊಂದರೆ ಇದೆಯಾ ಇಲ್ಲಿ ಎಂದಾಗ ಆಗ ನೆನಪಾಗುತ್ತೆ ಅವನಿಗೆ, ನಾನು ದಲಿತ ಅನ್ನೋದನ್ನ ನೆನಪಿಸ್ಕೊಡ್ಬೇಕಿತ್ತು, ಮರ್ತೋಗ್ಬಿಟ್ಟಿದ್ದೀನಿ ನಾನು ಅಂತ. ಹೌದು, ದಲಿತರಿಗೆ ಇಲ್ಲಿ ತುಂಬಾ ಶೋಷಣೆ ಆಗುತ್ತೆ ಅಂತ ಅವ್ನು ನೆನಪಿಸಿಕೊಳ್ತಾನೆ.